ಎರಡೂ ರಾಜಕೀಯ ಪಕ್ಷಗಳ ವಕ್ತಾರರು ನಮ್ಮ ಜೊತೆ ಇದ್ದಾರೆ. ಬಿಜೆಪಿಯವರು ಹೇಳ್ತಾ ಇದ್ದಾರೆ ಮಹಿಳೆಯರ ವಿರೋಧ ಪಕ್ಷಗಳು ಅಂತ. ಕಾಂಗ್ರೆಸ್ನವರು ಹೇಳ್ತಾ ಇದ್ದಾರೆ ಎಲೆಕ್ಷನ್ನ ಮುಂದಿಟ್ಕೊಂಡು ತರಾತುರಿಯಲ್ಲಿ ಯಾಕಿಷ್ಟು ಅರ್ಜೆನ್ಸಿಯಲ್ಲಿ ನೀವು ಮುಂದಕ್ಕೆ ತಂದ್ರಿ ಅಂದ್ರೆ ಎಲೆಕ್ಷನ್ನ ಮೇಲೆ ಇದರ ಪ್ರಭಾವ ಆಗಬೇಕು ಅಂತ. ವಕೀಲರಾದ ಅಂಜಲಿ ರಾಮಣ್ಣ ಅವರು ನಮ್ಮ ಜೊತೆ ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ. ಅಂಜಲಿ ರಾಮಣ್ಣ ಅವರೇ, ಪಾಲಿಟಿಕ್ಸ್ ನ ಸೈಡ್ಗಿಟ್ಟು ಹೇಳೋದಾದ್ರೆ ಒಂದು ಗೋಲ್ಡನ್ ಆಪರ್ಚುನಿಟಿ ಮಿಸ್ ಆಯ್ತು ಅಂತ ಅನ್ಸುತ್ತೆ. 40 ವರ್ಷಗಳಿಂದ ಇದರ ಬಗ್ಗೆ ನಾವು ಮಾತಾಡ್ತಾ ಇದೀವಿ, ಆಗಾಗ ಬರುತ್ತೆ ವಾಪಸ್ ಹೋಗುತ್ತೆ, ಇನ್ನು ಎಷ್ಟು ವರ್ಷ ಕಾಯ್ಬೇಕು ಅಂತ. ನಾನು ಈಗ ಅದನ್ನೇ ಹೇಳಕ್ ಬಂದಿದ್ದೆ ಭಾವನಾ. ಸುರಭಿ ಮತ್ತು ಭವ್ಯ ಅವರು ಬಹಳ ಸ್ಪಷ್ಟವಾಗಿ ಅಂಕಿಅಂಶಗಳ ಸಮೇತ ರಾಜಕಾರಣಿಗಳ ಮತ್ತು ರಾಜಕೀಯದ ಗಣಿತವನ್ನ ತೆಗೆದಿಟ್ರು. ಆದರೆ ಸಾಮಾನ್ಯ ಪ್ರಜೆಗೆ ಮಹಿಳಾ ಮೀಸಲಾತಿ ಮಸೂದೆ ಅಂಗೀಕಾರ ಆಗಲಿಲ್ಲ, ಅಂಗೀಕಾರ ಆಯಿತು, ಇಷ್ಟೇ ಅರ್ಥ ಆಗೋದು. ರೈಟ್. ಹಾಗಾಗಿ ಇದು ಏನಂದ್ರೆ, ನಾನು ಐ ಆಮ್ ಫಾರ್ ದ ಆಕ್ಟ್ ಪ್ರಪೋಸಲ್ ಪರವಾಗಿ ಇದ್ದೀನಿ ನಾನು. ಆದರೆ ಆ ಸ್ಟ್ರಾಟಜಿ ಅವರು ಇಬ್ಬರೂ ಪಕ್ಷಗಳು, ಆಡಳಿತ ಪಕ್ಷ ವಿರೋಧ ಪಕ್ಷ ಇಬ್ಬರೂ ಸಹ ಸ್ವಹಿತಾಸಕ್ತಿಯನ್ನ ನೋಡಿಕೊಂಡೇ ಈ ಬಿಲ್ಲನ್ನ ಹೀಗೆ ನಿನ್ನೆ ಪ್ರೆಸೆಂಟ್ ಮಾಡಿದರು ಅಂತ ಒಂದು ಸಾಮಾನ್ಯ ಪ್ರಜೆಯಾಗಿ ನಾನು ಹೇಳಬಲ್ಲೆ. ಯಾಕೆಂದ್ರೆ ಈಗ ಎಲೆಕ್ಷನ್ ಮುಂದಿಟ್ಕೊಂಡು ಈಗ ನೋಡಿ, ವಿರೋಧ ಪಕ್ಷಗಳು ಅದನ್ನ ಪಾಸ್ ಮಾಡಿದಿದ್ದರೆ ನಾವು ಪಾಸ್ ಮಾಡಿಸಿದ್ವಿ ಅಂತ ಆಡಳಿತ ಪಕ್ಷದವರಿಗೆ ಅದು ಒಂದು ಮೈಲುಗಲ್ಲಾಗ್ತಾ ಇತ್ತು. ಈಗ ಪಾಸ್ ಮಾಡದೇ ಇರೋದ್ರಿಂದ ನೋಡಿ, ವಿರೋಧ ಪಕ್ಷದವರು ಮಾಡಲಿಲ್ಲ ಅಂತ ಹೇಳುವುದು ಸಹ ಆಡಳಿತ ಪಕ್ಷಕ್ಕೆ ಒಂದು ಪ್ಲಸ್ ಪಾಯಿಂಟ್ ಆಗುತ್ತೆ, ವಿರೋಧ ಪಕ್ಷಕ್ಕೆ ಅದು ಒಂದು ಮೈನಸ್ ಪಾಯಿಂಟ್ ಆಗುತ್ತೆ ಅನ್ನುವ ಇಷ್ಟೆಲ್ಲ ಸ್ಟ್ರಾಟಜಿ ಮಾಡ್ಕೊಂಡೇನೆ ಅದೇ ನಿನ್ನೆ ಪ್ರಿಯಾಂಕಾ ಅವರು ಹೇಳ್ತಾ ಇದ್ರು ನೋಡಿ, ಚಾಣಕ್ಯ ಏನಾದರೂ ಇದ್ದಿದ್ರೆ ಅವನು ಕೂಡ ಆಶ್ಚರ್ಯ ಪಟ್ಬಿಡ್ತಿದ್ದ ಈ ಒಂದು ಸ್ಟ್ರಾಟಜಿ ಬಗ್ಗೆ ಅಂತ. ಹಾಗೆ ಸ್ಟ್ರಾಟಜಿ ಮಾಡಿದ್ದು ನನಗೆ ಒಂದು ಓಟ್ ಹಾಕುವಂತಹ ಮಹಿಳೆಯಾಗಿ ನನಗೆ ಅದು ಆ ಸ್ಟ್ರಾಟಜಿ ಸರಿಯಾಗಿ ಕಾಣಲಿಲ್ಲ. ಮತ್ತು ಇದು ಹೇಗಾಗ್ಬಿಟ್ಟಿದೆ ಅಂದ್ರೆ 40 ವರ್ಷದಿಂದ ಮಹಿಳಾ ಮೀಸಲಾತಿ ಅನ್ನುವುದು, ಅದರಲ್ಲೂ ನಿನ್ನೆ ಪ್ರೆಸೆಂಟ್ ಮಾಡಿದ್ದು ಹೇಗಾಯ್ತಂದ್ರೆ, ಅವರು ಕಾಟಾಚಾರಕ್ಕೆ ಒಂದ್ರ ಹಿಂದೆ ಒಂದು ಕತ್ತೆ ಜೊತೆ ಒಂದು ಬೊಂತೆ ಪ್ರೆಸೆಂಟ್ ಮಾಡ್ದಂಗೆ ಇತ್ತು. ನನ್ನ ದೃಷ್ಟಿಯಲ್ಲಿ ಮಹಿಳಾ ಮೀಸಲಾತಿ ಮಸೂದೆಯನ್ನ ಅವರು ಪ್ರತ್ಯೇಕವಾಗಿ ಒಂದು ದೊಡ್ಡ ಮಟ್ಟದ ಚರ್ಚೆ, ಗ್ಲಾಮರೈಸ್ ಮಾಡಿಬಿಟ್ರು. ಆಯೋಗಗಳು ಅಡ್ವರ್ಟೈಸ್ಮೆಂಟ್ ಕೊಡೋದೇನು, ಸೆಲೆಬ್ರಿಟಿಗಳು ನಾವು ಪರವಾಗಿದ್ದೀವಿ ಅಂತ ಹೇಳೋದೇನು, ಇದೆಲ್ಲ ಯಾವುದೇ ರೀತಿಯಾದಂತಹ ಪ್ರಚಾರಗಳು ಅಲ್ಲಿ ಪಾರ್ಲಿಮೆಂಟ್ ಒಳಗೆ ಕೂತ್ಕೊಳ್ತಕ್ಕಂತಹ ಪಕ್ಷಗಳ ಮೇಲೆ, ರಾಜಕಾರಣಿಗಳ ಮೇಲೆ ಪ್ರಭಾವ ಬೀರೋದಿಲ್ಲ. ಹಾಗಾಗಿ ನಾವು ಅವರು ಸ್ಟ್ರಾಟಜಿ ಮಾಡಿರೋದನ್ನ ಒಂದು ಪ್ರಜೆಯಾಗಿ ನಾನು ಒಪ್ಕೊಳ್ಳೋದಿಲ್ಲ. ಅದನ್ನ ಗ್ಲಾಮರೈಸ್ ಮಾಡಿ ಒಂದು ದಿನದಲ್ಲಿ ತುರುಕ್ಬಿಟ್ರು, 3 ದಿನದಲ್ಲಿ ಇನ್ನೇನು ಅಲ್ಲಿ ಎಲೆಕ್ಷನ್ ಬರ್ತಾ ಇದ್ದೆ 2 ರಾಜ್ಯಗಳಲ್ಲಿ ಅಂತ. ಇದನ್ನ ಒಂದು ಪ್ರತ್ಯೇಕವಾಗಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಮತ್ತೆ ಮಾಡಿ ಏನೇನು ಬದಲಾವಣೆಗಳಿದೆಯೋ ಅದನ್ನ ಜನಮನಸ್ಸಿಗೆ ತಂದು ನಂತರ ಇವರು ಅದನ್ನ ಪಾಸ್ ಮಾಡಲಿಕ್ಕೆ ಮಸೂದೆಯನ್ನು ಪ್ರೆಸೆಂಟ್ ಮಾಡಿದ್ದಿದ್ರೆ ಒಂದು ರೀತಿಯಾಗಿ ಎರಡೂ ಪಕ್ಷಗಳಿಗೂ ನೋಡಿ, ಆಗ ಪಾಸ್ ಆಗಿದ್ದಿದ್ರೆ ಆಡಳಿತ ಪಕ್ಷದವ್ರು ಹೇಳ್ಕೊಳ್ಬೋದಾಗಿತ್ತು ನಮ್ಮ ಕಾಲದಲ್ಲಿ ಪಾಸ್ ಆಯ್ತು ಅಂತ. ಸೊ ಆ 2 ರಾಜ್ಯಗಳಲ್ಲಿ ಅವರಿಗೆ ಒಂದು ಪ್ಲಸ್ ಪಾಯಿಂಟ್ ಸಿಕ್ತಿತ್ತು. ವಿರೋಧ ಪಕ್ಷವರು ಪಾಸ್ ಮಾಡಿದಿದ್ರೆ ನಮ್ಮ ಬೆಂಬಲ ಇಲ್ಲದೆ ಇದ್ರೆ 2/3 ಮೆಜಾರಿಟಿ ಇಲ್ಲದೆ ಇದ್ರೆ ಅವರು ಪಾಸ್ ಆಗ್ತಾ ಇರಲಿಲ್ಲ ಅಂತ ಹೇಳ್ಕೊಳ್ಬೋದಿತ್ತು. ಬಟ್ ಇದೆಲ್ಲವನ್ನು ಹೊರತುಪಡಿಸಿ ನಾನು ಹೇಳೋದು, ಒಂದು ಮಹಿಳೆಯಾಗಿ, ಒಂದು ಓಟ್ ಹಾಕುವ ಮಹಿಳೆಯಾಗಿ ನನ್ನನ್ನ ಓಟಿಗೆ ಬಳಸ್ಕೊಳ್ತಾರೆ, ಆದ್ರೆ ದೇಶದ ಬಗ್ಗೆ ನಿರ್ಧಾರ ಮತ್ತು ನಿರ್ಣಯಗಳನ್ನ ಕೈಗೊಳ್ಳಿಕ್ಕೆ ನಾನು ತುಂಬಾ ನಗಣ್ಯ. ನನಗೆ ಒಂದು 2ನೇ ಕ್ಲಾಸ್ ಮಗು ಹೇಳ್ತಾ ಇತ್ತು, ಹೀಗೆ ಯಾವುದೋ ಒಂದು ತರಬೇತಿಗೆ ಹೋದಾಗ, ನನಗೆ ಬೆಂಕಿ ಕಂಡ್ರೆ ಹೆದರಿಕೆ ಇಲ್ಲ, ಆದರೆ ಬೆಂಕಿ ಹಚ್ತಾರಲ್ಲ ಅವ್ರನ್ನ ಕಂಡ್ರೆ ಹೆದರಿಕೆ ಅಂತ. ಆ ಮಗುವಿನ ಮಾತು ನಮಗೆ ಸಣ್ಣ ಮಾತು ಅನಿಸಿದ್ರು ಎಷ್ಟು ಪ್ರಫೌಂಡ್ ಆಗಿದೆ ಅಂದರೆ ನೋಡಿ, ನನಗೆ ತುಂಬ ಬೇಸರ ಆಗಿದ್ದು 2 ವಿಷಯ. ನಿನ್ನೆ ಯಾವುದೇ ವಿಪ್ ಜಾರಿ ಇರಲಿಲ್ಲ, ಏನಿರಲಿಲ್ಲ, ಆದ್ರೂ ಪೂರ್ಣ ಪ್ರಮಾಣದ ಅಟೆಂಡೆನ್ಸ್ ಇತ್ತು. ಅಟೆಂಡೆನ್ಸ್ ಇರುವುದೇ ಬೇಸರದ ಸಂಗತಿ ಅಂದರೆ ನಿಮಗೆಲ್ಲ ಆಶ್ಚರ್ಯ ಆಗಬಹುದು. ಯಾವ ವಿಷಯ ನಿನ್ನೆ ಎತ್ಕೊಂಡಿದ್ದಾರೆ ಅದು ಎಲ್ಲಿ ಮುಂದಾಗ್ಬಿಡುತ್ತೋ ಅನ್ನೋ ದೂರದೃಷ್ಟಿಯಿಂದ, ಅಂದರೆ ಅದೆಲ್ಲಿ ಪಾಸ್ ಆಗ್ಬಿಡುತ್ತೋ ಅನ್ನೋ ದೂರದೃಷ್ಟಿಯಿಂದ ಅಟೆಂಡೆನ್ಸ್ ಇತ್ತು ಅಂದರೆ ಯಾರ ಮನಸ್ಸಿನಲ್ಲೂ ಮಹಿಳಾ ಪರ ಯೋಚನೆ ಅಂತೂ ಖಂಡಿತ ಇಲ್ಲ. 2ನೇ ವಿಷಯ, ಅಲ್ಲಿ ಅಳಿದುಳಿದು 4-5 ಎಷ್ಟೋ ಮಹಿಳಾ ಮೆಂಬರ್ಸ್ ಇದ್ದಾರಲ್ಲ, ಅಲ್ಲೂ ಪಕ್ಷದ್ದೇ ಮೇಲುಗೈಯೇ ಹೊರತು ಮಹಿಳಾ ಮೀಸಲಾತಿ ಅಥವಾ ಮಹಿಳಾ ಪರ ಯೋಚನೆಗಳ ಮೇಲುಗೈ ಇಲ್ಲದೆ ಇರೋದು ನಾನು ಅನ್ಕೊಳ್ತೀನಿ ನಮ್ಮ ಮಹಿಳೆಯರ ಸೋಲು ಅಂತ. ಇವತ್ತಲ್ಲ ನಾಳೆ ಪಾಸ್ ಮಾಡ್ತೀವಿ, 40 ವರ್ಷ ಆಯಿತು, ಇನ್ನೊಂದು 10 ವರ್ಷ 20 ವರ್ಷದಲ್ಲಿ ಯಾವುದೋ ಪಕ್ಷ ಬರುತ್ತೆ, ಹಲವಾರು ಬದಲಾವಣೆಗಳ ಜೊತೆ ಪಾಸ್ ಮಾಡ್ತೀವಿ. ಆದರೆ
ಇದು ಟೈಮ್ 40 ವರ್ಷ ಒಂದು ಮಹಿಳಾ ಮೀಸಲಾತಿ ಅಂಜಲಿ ರಾಮಣ್ಣ ಅವರೇ, ಯೋಚನೆ ಮಾಡ್ಬೇಕಾದಂತ ಕಾಲ. ರಿಪ್ರೆಸೆಂಟೇಷನ್ ಅಲ್ಲ, ಇದು ಈಗ ಇವತ್ತು ನಾಳೆಲಿ ಇದು ಬರುತ್ತೆ ಅಂತ ನನಗಂತೂ ಅನ್ನಿಸ್ತಾ ಇಲ್ಲ. ಇವತ್ತು ನಾಳೆಲಿ ಇಲ್ಲ ಇವತ್ತು representation ನಾಳೆ ಆಗುತ್ತೆ. ಬರಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.